ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಾರ್ಕೆಟು ಮೇಲು ಕೆಳಗೂ ಹೋಗ್ತಾ ಇತ್ತು. ಬೆಳಗ್ಗೆ ನೆಗೆಟಿವ್ ಅಲ್ಲಿತ್ತು. ನಾನು ನೋಡಿದಾಗ 80 ಪಾಯಿಂಟ್ ಪ್ಲಸ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಬಟ್ ಇದು ಒಂದು ಸ್ಮಾಲ್ ಮೂವ್ಮೆಂಟು. ಇದನ್ನ ಒಂದು ದೊಡ್ಡ ಪುಲ್ ಬ್ಯಾಕ್ ಆಗಿ ನೀವು ತಗೊಳ್ಳೋದಕ್ಕಾಗಲ್ಲ. 25,600 ಹತ್ರ ಇದೆ. ಇದೊಂದು ನ್ಯಾರೋ ರೇಂಜಲ್ಲಿ ಮಾರ್ಕೆಟು ಟ್ರೇಡ್ ಆಗ್ತಾ ಇದೆ. ಯಾವ ಸೈಡ್ ಹೋಗ್ತಿದೆ ಗೊತ್ತಿಲ್ಲ ಅಂತ ಅನ್ಕೊಳ್ಳೋದಕ್ಕಾಗಲ್ಲ. ಯಾಕಂದರೆ ಸ್ವಲ್ಪ ಮೇಲೆ ಏರಿದ್ರೂ ಮತ್ತೆ ಹೊಡೆದು ಕೆಳಗಡೆ ಇಳಿಸ್ತಾರೆ. ಯಾಕಂದರೆ ಓವರ್ ಆಲ್ ಎನ್ವೈರನ್ಮೆಂಟು ಆ ಥರ ಇದೆ. ಅರ್ನಿಂಗ್ಸ್ನ ಸಪೋರ್ಟ್ ಮಾಡಿಲ್ಲ ಅಂದರೆ ಮಾರ್ಕೆಟು ದೊಡ್ಡದಾಗಿ ಟೇಕ್ ಆಫ್ ಆಗೋದಕ್ಕೆ ಸಾಧ್ಯತೆ ಇಲ್ಲ. ಇದೇನೇ ನನ್ನ ರೀಡಿಂಗ್ ಆನ್ ದ ಸಿಚುವೇಶನ್. ಇವತ್ತು ಚಿನ್ನ 10 ರೂಪಾಯಿ ಜಾಸ್ತಿಯಾಗಿ 9,019 ಆದರೆ ಎಕನಾಮಿಕ್ ಟೈಮ್ಸಲ್ಲಿ ನಾನು ಒಂದು ಆರ್ಟಿಕಲ್ನ ನೋಡಿದೆ. ನಿನ್ನೆನೇ 99,906ಗೆ ರಿಟೇಲಲ್ಲಿ ಮಾಡ್ತಾ ಇದೆ ಅಂತ ನಾನು ನೋಡಿದೆ. ಮೇ ಬಿ ಅದು ಬಾಂಬೆನಲ್ಲಿ ಇರ್ಬೋದು. ಬಟ್ ಓವರ್ ಆಲ್ ಆಗಿ ನೋಡಿದ್ವಿ ಅಂದರೆ ಡೆಫಿನೆಟ್ ಆಗಿ ಅದು 10,000 ಹತ್ರ ಇದೆ. ನೀವು ಮೇಕಿಂಗ್ ಚಾರ್ಜಸ್ನೆಲ್ಲ ಹಾಕಿದ್ರಿ ಅಂದರೆ 10,000 ದಾಟಿ ಇನ್ನೂ ಎಲ್ಲೋ ಹೋಗ್ಬಿಡುತ್ತೆ. ಓವರ್ ಆಲ್ ಆಗಿ ಮಾರ್ಕೆಟು ಹೆವಿ ಪ್ರೆಷರಲ್ಲಿದೆ, ಅಪ್ವರ್ಡ್ ಪ್ರೆಷರ್ ಇದೆ. ಸೊ ಗೋಲ್ಡ್ ಬೆಲೆ ಏರಿದೆ ಆ್ಯಂಡ್ ಗೋಲ್ಡು ಇದಕ್ಕೆ ಮೇಲೇನೂ ರೀಚ್ ಆಗುತ್ತೆ ಅನ್ನೋದ್ರಲ್ಲಿ ನನಗೆ ಯಾವ ಸಂದೇಹನೂ ಇಲ್ಲ. ಎಲ್ಲ ಸೈನ್ಸು ಗೋಲ್ಡ್ನ ಪಾಸಿಟಿವ್ ಆಗಿ ತೋರಿಸ್ತಾ ಇದೆ. ಯಾಕಂದರೆ ಯುರೋಪಿಯನ್ ಯೂನಿಯನ್ನಲ್ಲಿ ಇನ್ಫ್ಲೇಷನ್ ಕಡಿಮೆ ಆಗಿದೆ, ಕೂಡ ರೇಟ್ ಕಟ್ ಬರುತ್ತೆ. ಇಂಡಿಯಾದಲ್ಲಿ ಎನಿವೇ ಫ್ರೈಡೇ ರೇಟ್ ಕಟ್ ಬರುತ್ತೆ. ರುಪಿ 85-91ರಲ್ಲಿತ್ತು. ಇದೆಲ್ಲಾನು ಗೋಲ್ಡ್ಗೆ ಫೇವರಬಲ್. ಅದೇ ಸಮಯ ಅಮೇರಿಕಾದಲ್ಲಿ ರೇಟ್ ಕಟ್ ಮಾಡಿದ್ರು ಅಂದರೆ ಗೋಲ್ಡ್ ಇನ್ನೂ ಎಗರುತ್ತೆ. ಸೊ ನಮಗೆ ಗೋಲ್ಡ್ ಬಂದು ಎಗರೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಮುಂದಿನ 24 ತಿಂಗಳಲ್ಲಿ. ಸೊ ಇಲ್ಲಿಂದ ಒಂದು 15-20% ಏರೋವಂಥ ಸಾಧ್ಯತೆಗಳು ಇದೆ. ದಟ್ ಈಸ್ ನಾನು ಹೇಳ್ತಾ ಇರೋದು 9,019 ಅಲ್ವಾ, ಪ್ಲಸ್ GST ಇದೆ 9,300 ಟು ಅವ್ರು ಹೇಳ್ತಿದ್ದಾರೆ 9,900. ಅದು ಮೇ ಬಿ 24 ಕ್ಯಾರೆಟ್ ಗೋಲ್ಡ್ ಆಗಿರ್ಬೋದು. ಸೊ 24 ಕ್ಯಾರೆಟ್ ಗೋಲ್ಡು 10,000 ಅಂದರೆ ಅಲ್ಲಿಂದ ಅದು 15% ಹೋಗೋದಕ್ಕೆ ಸೊ ಸಾಧ್ಯತೆಗಳು ತುಂಬ ಪ್ರಕಾಶಮಾನವಾಗಿದೆ. ಈ ಥರ ಗೋಲ್ಡ್ ಪ್ರಕಾಶಮಾನವಾಗಿರುವಾಗ ಕ್ವಾಂಟ್ ಮ್ಯೂಚುವಲ್ ಫಂಡ್ ಏನು ಹೇಳ್ತಾರೆ ಅಂದರೆ, ಅವರೇನೇ ಮಧ್ಯದಲ್ಲಿ ಟ್ರೇಡಿಂಗಲ್ಲೆಲ್ಲ ಸಿಗಾಕೊಂಡಿದ್ದು, ಫ್ರಂಟ್ ರನ್ನಿಂಗ್ನಲ್ಲಿ ಸಿಕ್ಕಾಕೊಂಡವರು, ಅವ್ರೇನು ಹೇಳ್ತಾರೆ ಅಂದರೆ ಗೋಲ್ಡ್ ಸಡನ್ನಾಗಿ ಶಾರ್ಪಾಗಿ ಕಲೆಕ್ಟ್ ಆದರೆ ಎಷ್ಟು ಕರೆಕ್ಟ್ ಆಗ್ಬೋದು, 10-12%. ಸೊ ಈಗ ಸದ್ಯಕ್ಕೆ ಗೋಲ್ಡ್ 9,300 ಇದೆ ಅಂದರೆ 10% ಕರೆಕ್ಟ್ ಆದ್ರೂ 8,200ಕ್ಕೆ ಬರುತ್ತೆ. 8,200ಕ್ಕೆ ನಾವು ಆರಾಮಾಗಿ ತಗೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಮ್ಮ ಬೈಯಿಂಗ್, ನಮ್ಮ ಪ್ರೊಡಿಕ್ಷನ್ ರೇಟು 85ಗೆ ಮೇಲೇ ಇರುತ್ತೆ. ಈವನ್ ಅವರು ಹೇಳಿದ್ದು ಕರೆಕ್ಟಾಗಿ ಹೋದರೆ. ಬಟ್ ಹೋಗೋದಕ್ಕೆ ಸಾಧ್ಯತೆ ತುಂಬ ಕಡಿಮೆ. ಅಮೇರಿಕಾ ಇಂಟ್ರೆಸ್ಟ್ ರೇಟ್ನ ಏರಿಸಿದ್ರೇ ಅದು ನಡೆಯುತ್ತೆ. ಅಮೇರಿಕಾ ಈಗ ಸದ್ಯಕ್ಕೆ ಇಂಟ್ರೆಸ್ಟ್ ರೇಟ್ನ ಏರಿಸೋ ಥರ ನನಗೆ ಅನ್ನಿಸ್ತಾ ಇಲ್ಲ. ಪ್ರಪಂಚ ತುಂಬ ಇಂಟ್ರೆಸ್ಟ್ ರೇಟ್ನ ಕಡಿಮೆನೇ ಮಾಡ್ತಾ ಇದ್ದಾರೆ. ಆಲ್ರೆಡಿ RBIಗೆ $84 ಬಿಲಿಯನ್ ಶಾರ್ಟ್ ಪೊಸಿಷನ್ ಇದೆ. ಅದರಿಂದ ರುಪಿ ವೀಕ್ ಆಯಿತು ಅಂದರೆ ನಮಗೆ ಒಳ್ಳೆ ಪೊಸಿಷನ್ನು. ಸೊ ಇದು ಗೋಲ್ಡ್ ಬಗ್ಗೆ ನೀವು ಚಿಂತೆನೇ ಮಾಡೋದು ಬೇಡ. ಬೈ ಚಾನ್ಸ್ ನಮಗೆ ವಕ್ರದೆಸೆಯಿಂದ ಲಕ್ ಏನಾದರೂ ಬಂತಂದರೆ 8,200 ಹಾಕಿನ ತಗೊಳ್ಳಿ. ಬಟ್ 8,200 ಬರೋದು ತುಂಬ ರೇರ್. ಅದಾದಮೇಲೆ ನಮಗೆ ಈ ಗೋಲ್ಡ್ ಇಷ್ಟೊಂದು ರೇಟ್ ಆಗಿರೋದ್ರಿಂದ ಏನಾಯಿತು, ಝವೇರಿ ಬಜಾರಲ್ಲಿ ಒಂದು ದಿನಕ್ಕೆ 250 ಟನ್ಗಿಂತ ಜಾಸ್ತಿ ಗೋಲ್ಡ್ನ ಮಾರ್ತಿದೆ. 70% ಕಡಿಮೆ ಆಗಿ 160 ಟನ್ ಅಷ್ಟೇ ಈಗ ಮಾರಕ. ಓವರ್ ಆಲ್ ಆಗಿ ಎಲ್ಲ ಜ್ಯುವೆಲರ್ಸು ಏನು ಹೇಳ್ತಾರೆ ಅಂದರೆ, ನಮ್ಮ ಈ ಗೋಲ್ಡ್ ಸೇಲ್ಸು 30% ಕಡಿಮೆ ಆಗಿದೆ. ತೆಲಂಗಾಣದಲ್ಲಿ, ಆಂಧ್ರದಲ್ಲಿ ಜ್ಯುವೆಲ್ರಿ ಸೇಲ್ಸ್ ಇದ್ರೂ ಕೂಡ ಗೋಲ್ಡ್ ಕಡಿಮೆನೇ ಸೇಲ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದನ್ನು ನಾನು ಹೇಳ್ತಾ ಇಲ್ಲ, ಎಕನಾಮಿಕ್ ಟೈಮ್ಸ್ ಹೇಳ್ತಾ ಇದೆ. ಫೋಟೋನು ನಿಮಗೆ ನಾನು ಸೈಡಲ್ಲಿ ಹಾಕ್ತೀನಿ. ಇನ್ನೊಂದು ರಿಪೋರ್ಟ್ ಏನು ಹೇಳ್ತಿದೆ ಅಂದರೆ, ಬ್ಲೂಮ್ಬರ್ಗಲ್ಲಿ ನಮ್ಮೂರಲ್ಲಿ ಬ್ಯಾಂಕೆಲ್ಲ ತುಂಬ ಜನಕ್ಕೆ 2 ವೀಲರ್ ಲೋನ್ ಕೊಟ್ಟು ಆ 2 ವೀಲರ್ ಲೋನ್ನ ಜನ ಕಟ್ಟೋಕ್ಕಾಗ್ದಂಗೆ ತತ್ತರಿಸ್ತಾ ಇದ್ದಾರೆ. ಕಾರ್ ಲೋನ್ ಸ್ಟೇಬಲ್ ಆಗಿದೆ, ಬಟ್ 2 ವೀಲರು ಕಷ್ಟ ಆಗ್ತಾ ಇದೆ. ಯಾಕಂದರೆ ಅವರೆಲ್ಲ ಯಂಗ್ಸ್ಟರ್ಸು ಫಸ್ಟ್ ಟೈಮ್ ಜಾಬ್ಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಆ ಏರಿಯಾ ಪ್ರಾಬ್ಲಮಲ್ಲಿ ಇರೋದ್ರಿಂದ 2 ವೀಲರ್ಸ್ ಪೋರ್ಟ್ಫೋಲಿಯೋದಲ್ಲಿ ಸ್ಟೆಬಿಲಿಟಿ ಇಲ್ಲ ಅಂತ ಆ ರಿಪೋರ್ಟು ಹೇಳ್ತಾ ಇದೆ. ಇದೇ ಸಮಯದಲ್ಲಿ ಎಕನಾಮಿಕ್ ಟೈಮ್ಸಲ್ಲಿ ಇನ್ನೊಂದು ರಿಪೋರ್ಟ್ ಕೂಡ ಬಂದಿದೆ. ಬ್ಯಾಂಕು ಡೆಪಾಸಿಟ್ ಇಲ್ಲ ಅಂತ ಹೋದ ವರ್ಷದವರೆಗೂ ಅಳ್ತಾ ಇದ್ದಂಥವ್ರು ಈ ಸಲ ತುಂಬ ಡೆಪಾಸಿಟ್ ಬಂದು ಆ ದುಡ್ಡನ್ನು ಸಾಲ ಕೊಡೋದಕ್ಕಾಗ್ದೇನೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅವರು ಮನಿ ಮಾರ್ಕೆಟ್ ಮ್ಯೂಚುವಲ್ ಫಂಡಲ್ಲಿ ಮಾಡ್ತಾ ಇದ್ದಾರೆ.
ಬ್ಯಾಂಕು ಅವ್ರ ಬ್ಯಾಂಕಲ್ಲೇ ಹಾಕಕ್ಕಾಗದೇ ಇರೋದ್ರಿಂದ ಕಾಂಪಿಟೇಟಿವ್ ಬ್ಯಾಂಕಲ್ಲಿ ಓವರ್‌ನೈಟ್ ಫಂಡ್ಸಲ್ಲಿ ಪಾರ್ಕ್ ಮಾಡಿದ್ದಾರೆ. ನಾನೊಂದು ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರೆ, ನೀನು ಒಂದು ಮ್ಯೂಚುವಲ್ ಫಂಡಲ್ಲಿ ಹಾಕು ಅನ್ನೋ ಥರ ಒಂದು ಗೇಮ್ ಇದು. ಇದು ಏನು ಹೇಳ್ತಾ ಇದೆ ಅಂದರೆ, ಮಾರ್ಕೆಟಲ್ಲಿ ಕ್ರೆಡಿಟ್‌ಗೆ ಡಿಮ್ಯಾಂಡ್ ಇಲ್ವೇನೋ ಅನ್ನೋಂಥ ಒಂದು ಸಂದೇಹ. ಹಂಗಂದ್ರೆ ಇದೆಲ್ಲ ಏನು ಹೇಳ್ತಿದೆ ಅಂದರೆ, ಎಕಾನಮಿ ತುಂಬ ವೀಕ್ ಆಗಿದೆ, ತುಂಬ ತತ್ತರಿಸ್ತಾ ಇದೆ ಅಂತ ಅರ್ಥ. ನಿನ್ನೆ ಬಿಸ್ನೆಸ್ ಸ್ಟ್ಯಾಂಡರ್ಡಲ್ಲಿ ಕೂಡ ಒಂದು ರಿಪೋರ್ಟ್ ಬಂತು. ಅದೆಲ್ಲ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಿಸ್ನೆಸ್ ಸ್ಟ್ಯಾಂಡರ್ಡ್ ಏನು ಹೇಳ್ತಾನೆ ಅಂದರೆ, ಎಕ್ಸ್‌ಪೋರ್ಟ್ ಮಾರ್ಕೆಟ್‌ನ ಹಂಗೆ ಕಟ್ ಮಾಡಿ ಈ ಕಡೆ ತೆಗೆದು ಹಾಕ್ಬಿಟ್ವಿ ಅಂದರೆ, ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಮಾರ್ಚಿಂದ ಮಾರ್ಚ್ ಮುಗ್ದಿರೋದ್ರಲ್ಲಿ ಓನ್ಲಿ 2% ಟೋಟಲ್ ಸೇಲ್ಸು ಗ್ರೋ ಆಗಿದೆ. ಇಲ್ಲಿಂದ ಹೋಂಡಾ, ವೋಕ್ಸ್ ವ್ಯಾಗನ್, ಆಮೇಲೆ ಮಾರುತಿ, ಹ್ಯುಂಡೈ ಪ್ಲಸ್ ನಿಸ್ಸಾನ್ ಈ 5 ಜನನು ಕಾರ್‌ನ ಎಕ್ಸ್‌ಪೋರ್ಟ್ ಮಾಡ್ತಾರೆ. ಆ ಎಕ್ಸ್‌ಪೋರ್ಟ್ ಮಾರ್ಕೆಟಿಂದಾನೇ ಸ್ವಲ್ಪ ಪಾಸಿಟಿವ್ ಆಗಿ ತೋರಿಸ್ತಾ ಇದೆ. ಬಟ್ ನೀವು ಆ್ಯಕ್ಚುಲ್ ಆಗಿ ಹೋಲ್‌ಸೇಲ್ ಸೇಲ್ಸ್ ಇನ್ ಡೊಮೆಸ್ಟಿಕ್ ಸೇಲ್ಸ್‌ನ ನೋಡಿದ್ರಿ ಅಂದರೆ ನೆಗೆಟಿವ್ ಆಗೇ ಹೋಗ್ತಾ ಇದೆ ಅಂತ ಹೇಳ್ತಿದ್ದಾರೆ. 2% ಆಪ್ಟಿಕ್ ಅಂತ ಹೇಳ್ತಾ ಇದ್ದಾರೆ. ಇದು ಮಾರ್ಕೆಟ್ ಎಷ್ಟು ವೀಕ್ ಆಗಿದೆ ಅನ್ನೋದನ್ನ ನಿಮಗೆ ತಿಳಿಸ್ತಾ ಇದೆ. ಇನ್ಮೇಲೆ ನಾವು ಸ್ಟಾಕ್‌ನ ಮಾರೋದು ತುಂಬ ಕಡಿಮೆ ಆಗ್ಬಿಡುತ್ತೆ. ಯಾಕಂದರೆ ನಮ್ಗೆ ಇದು ಒಂದು ಫೈನಾನ್ಷಿಯಲ್ ಇನ್ವೆಸ್ಟ್‌ಮೆಂಟ್ ಅಲ್ಲ. ಅದು ನಮಗೆ ಒಂದು ಸ್ಟ್ರಾಟಜಿಕ್ ಇನ್ವೆಸ್ಟ್‌ಮೆಂಟು. ಅದರಿಂದ ನಮ್ಮಿಂದ ದೊಡ್ಡದಾಗಿ ಸೇಲ್ಸ್‌ನ ಎಕ್ಸ್‌ಪೆಕ್ಟ್ ಮಾಡಬೇಡಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಆ 2 ಬೋರ್ಡ್ ಸೀಟನ್ನು ಬಿಟ್ಕೊಡೋದಿಲ್ಲ. ನಾವು ಅದನ್ನು ದಕ್ಕಿಸ್ಕೋತೀವಿ ಅಂತ ಹೇಳಿದ್ರು. ಎನ್‌ವಿಡಿಯಾ ಬ್ಲಾಕ್ ಬಸ್ಟರ್ ರಿಸಲ್ಟ್ಸ್‌ನ ಕೊಟ್ಟಿದೆ. ಅದರಿಂದ ಅವ್ರ ಸ್ಟಾಕು ಏರಿ ಮೈಕ್ರೋಸಾಫ್ಟ್‌ನ ಓವರ್‌ಟೇಕ್ ಮಾಡಿಬಿಡ್ತು. ವರ್ಲ್ಡ್ಸ್ ಮೋಸ್ಟ್ ವ್ಯಾಲ್ಯೂಯಬಲ್ ಕಂಪನಿ ಇವತ್ತು ಎನ್‌ವಿಡಿಯಾ. ಮಾರ್ಕೆಟ್ ಕ್ಯಾಪು ಮೈಕ್ರೋಸಾಫ್ಟ್‌ನ ತಿಂದಾಕ್ಬಿಡ್ತು. ಅದರಿಂದ ಎನ್‌ವಿಡಿಯಾನೇ ಮೋಸ್ಟ್ ವ್ಯಾಲ್ಯೂಯಬಲ್ ಕಂಪನಿ ಇನ್ ವರ್ಲ್ಡ್ ಅಂತ ಆಗೋಯ್ತು. ಸಿನ್ಸ್ ನಾವು ಮೈಕ್ರೋಸಾಫ್ಟ್ ಬಗ್ಗೆ ಮಾತಾಡಿದ್ರಿಂದ ಮೈಕ್ರೋಸಾಫ್ಟ್ ಬಗ್ಗೆ ಒಂದು ಸುದ್ದಿ. 1000 ಜನನ ಕೆಲಸದಿಂದ ತೆಗೆದಿದ್ದಾರೆ. ಈ ತಿಂಗಳೇ 300 ಜನನ ತೆಗೆದಿದ್ದಾರೆ. ಹೋದ ಸಲ ತೆಗೆದಿದ್ರಲ್ಲಿ ಎಐ ಮೈಕ್ರೋಸಾಫ್ಟ್ ಹೆಡ್‌ನೇ ತೆಗೆದುಬಿಟ್ರು. ಅವರು ಒಂದು ಹಾರ್ಟ್ ಫೆಲ್ಟ್ ಪೋಸ್ಟ್‌ನ ಬೇರೆ ಶೇರ್ ಮಾಡಿದ್ರು. ಓವರಾಲ್ ಆಗಿ ನೋಡಿದ್ರಿ ಅಂದರೆ ಚಚಕ್ ಅಂತ ಜನನ ಕೆಲಸದಿಂದ ತೆಗಿತಾನೇ ಇದ್ದಾರೆ. ಅದೇ ಸಮಯದಲ್ಲಿ ಟಾಟಾ ಟೆಕ್ನಾಲಜೀಸ್ ಒಳ್ಳೆ ರಿಸಲ್ಟ್ ಕೊಟ್ಟಿದ ಮೇಲೆ ಸ್ವಲ್ಪ ಶೇರ್‌ನ ಎತ್ತಿತು. PPG ಗ್ರೂಪು ವಿಚ್ ಓನ್ಸ್ 6% ಆಫ್ ಟಾಟಾ ಟೆಕ್ನಾಲಜೀಸು ಒಂದು 2.25% ನಿನ್ನೆ ಮಾರ್ಕೆಟಲ್ಲಿ ಇಳಿಸಿದ್ದಾರೆ. ₹744ಗೆ ಮಾರ್ಕೆಟ್‌ನಲ್ಲಿ ಇಳಿಸಿದ್ದಾರೆ. ಇದಕ್ಕೆ ಮೇಲೆ ಕೂಡ ಅವ್ರ ಹತ್ರ 4ಕ್ಕಿಂತ ಜಾಸ್ತಿ ಇದೆ. ಅದರಿಂದ ಯಾವಾಗ ಬೇಕಾದರೂ ಮಾಡ್ತಾರೆ. ಇದು ಒಂದು ವಜ್ರದ ಸೂಜಿ. ಇದನ್ನು ಹಾಕಿ ತೆಗಿಬೇಡಿ. ನೀವು ಟಾಟಾ ಮೋಟಾರ್‌ನ ಓನ್ ಮಾಡ್ತೀರಾ ಅಂದರೆ ಇದನ್ನು ಆಟೋಮೆಟಿಕ್ಕಾಗಿ ನೀವು ಓನ್ ಮಾಡ್ತೀರಾ. ನಿಮಗೇನು ದೊಡ್ಡದಾಗಿ ಚಿಂತೆ ಇಲ್ಲ. ಸರಿ, ನಾವು ಟಾಟಾ ಬಗ್ಗೆ ಮಾತಾಡ್ತಾ ಇದ್ದೀವಾ? ಏನು ಮಾಡಿದ್ದಾನೆ ಟಾಟಾ ಮೋಟಾರ್ಸು? ಇವತ್ತು ಹ್ಯಾರಿಯರ್‌ನ ಇಳಿಸಿದ್ದಾನೆ ಸ್ಪರ್ಧೆನಲ್ಲಿ. ಹ್ಯಾರಿಯರ್ ಎಲೆಕ್ಟ್ರಿಕ್ ವೆಹಿಕಲ್ಲು ಮಹೀಂದ್ರಾಗಿಂತ ಬೆಟರ್ ಅಂತ ಅವನು ಹೇಳ್ತಾ ಇದ್ದಾನೆ. ಅದ್ರ ಜೊತೆ ಇನ್ನೇನು ಹೇಳ್ತಾ ಇದ್ದಾನೆ ಅಂದರೆ ಲೈಫ್ ಟೈಮ್ ಈಗ ಬ್ಯಾಟ್ರಿಗೆ ವ್ಯಾರಂಟಿ. ನೀನು 20 ವರ್ಷ ಕಾರ್‌ನ ಇಟ್ಟಿದ್ರೂ ಕೂಡ ನಿಮಗೆ 20 ವರ್ಷಕ್ಕೂ ವ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಸ್ಪರ್ಧೆನಲ್ಲಿ ಇಳಿದಿದ್ದಾರೆ. ಸೊ ಈ ಮಹೀಂದ್ರಾ ಗಾಡಿಗೆ ಅಗೇನ್ಸ್ಟ್ ಆಗಿ ಹ್ಯಾರಿಯರ್‌ನ ಬಿಡ್ ಮಾಡಿದ್ದಾರೆ. ಝೈಡಸ್ ಏನು ಹೇಳ್ತಾರೆ ಅಂದರೆ, ಈಗ ತಾನೇ ಒಂದು ಫ್ರೆಂಚ್ ಕಂಪನಿನ ತಗೊಂಡು ಕಾರೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇವತ್ತು ಇನ್ನೊಂದು ಕಂಪ್ನಿನ ಕೂಡ ತೊಗೊಂಡ್ಬಿಟ್ರು. ಅಡ್ವೆಂಟರ್ಸ್ ಅನ್ನೋಂಥ ಒಂದು ಕಂಪನಿ. ಅದು ಬಯೋಟೆಕ್ನಾಲಜಿ ಮಾಡ್ತಾ ಇದೆ ಕ್ಯಾಲಿಫೋರ್ನಿಯಾದಲ್ಲಿ. ಇವನೇನು ಮಾಡ್ತಿದ್ದಾನೆ ಅಂದರೆ ಆಂಕಾಲಜಿಕಲ್ ರಿಸರ್ಚು, ಕ್ಲಿನಿಕಲ್ ಟ್ರಯಲ್ಸ್ ಫಾರ್ ಆಂಕಾಲಜಿನೂ ಮಾಡ್ತಾ ಇದ್ದಾನೆ. ಸೊ ಇದು ಕ್ಯಾನ್ಸರ್ ಕ್ಯೂರ್ಗೂ ಕ್ಯಾನ್ಸರ್ ಡ್ರಗ್ಸ್ನೂ ಮಾಡ್ತಾ ಇದ್ದಾರೆ. ಸೊ ಝೈಡರ್ಸು ನಾಟ್ ಓನ್ಲಿ FMCG ಪೋರ್ಟ್ಫೋಲಿಯೋ ಸಬ್ಸಿಡ್ರಿನಲ್ಲಿದೆ, ಅದಲ್ಲದೆ ಆಂಕಾಲಜಿನಲ್ಲೂ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಡಿವೈಸಸ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ಶಾರು ಇನ್ನೂ ಇಳಿದ್ರೆ ಕನ್ಸಿಡರ್ ಮಾಡೋಣ. ಒಳ್ಳೆ ಮಾರ್ಕೆಟಲ್ಲಿ ಒಳ್ಳೆ ವ್ಯಾಲ್ಯೂ. ಟೆಸ್ಲಾ ಇಂಡಿಯಾದಲ್ಲಿ ಆಫೀಸ್ ಆಗಿ ಬಾಡಿಗೆಗೆ ತಗೋತಾ ಇದ್ದಾನೆ. 4ನೇ ಆಫೀಸ್‌ನ ಇವತ್ತು ಬಾಡಿಗೆಗೆ ತಗೊಂಡಿದ್ದಾನೆ. ಬಟ್ ಟೆಸ್ಲಾ ಇಂಡಿಯಾದಲ್ಲಿ ಮಾಡ್ತಾನಾ ಅಥವಾ ಜರ್ಮನಿಯಿಂದ ಇಂಪೋರ್ಟ್ ಮಾಡ್ತಾನಾ ಅನ್ನೋದನ್ನು ನೋಡಬೇಕು. ಮಾರ್ಕೆಟ್ ಇವತ್ತು ತುಂಬ ಹೊತ್ತು ನೆಗೆಟಿವಲ್ಲಿ ಇದ್ದಾಗ ಬೆಳಗ್ಗೆ ನೀವು ಕನ್ಸಿಡರ್ ಮಾಡಿರ್ಬೋದು. ಈಗಲೂ ಚಿಕ್ಕ ಕ್ವಾಂಟಿಟೀಸಲ್ಲಿ ಕನ್ಸಿಡರ್ ಮಾಡಿ. ಮಾರ್ಕೆಟ್ ಎಲ್ಲೂ ಹೋಗಿಲ್ಲ.
ಅದರಿಂದ ಗೋಲ್ಡ್ ಇಳಿದ್ರೆ ಮಾತ್ರ ದೊಡ್ಡದಾಗಿ ಹಾಕಿನೂ ಎತ್ತಿ. ಧನ್ಯವಾದಗಳು.